ಇನ್ನು ಚಾರ್ಜ್ ಶೀಟ್ ಏನೋ ಸಲ್ಲಿಕೆ ಆಯಿತು. ಚಾರ್ಜ್ ಶೀಟ್ ಬಳಿಕ ಮುಂದಿನ ವಾರ ಜಾಮೀನಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂತ A2 ಆರೋಪಿ ದರ್ಶನ್ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಅವರು ತಂದಿದ್ದಂತಹ ವಕಾಲತಿಗೆ ಸಹಿ ಕೂಡ ಮಾಡಿದ್ದಾರೆ. ಯಾಕಂದರೆ ಚಾರ್ಜ್ ಶೀಟ್ ಆಗುವವರೆಗೆ ಕಾದು ನೋಡಬೇಕು ಅನ್ನುವಂತಹ ಒಂದು ತಂತ್ರವನ್ನು ದರ್ಶನ್ ಅವರ ವಕೀಲರು ಕೂಡ ಅನುಸರಿಸ್ತಾ ಇದ್ರು. ಚಾರ್ಜ್ ಶೀಟ್ ಬರಲಿ, ಚಾರ್ಜ್ ಶೀಟ್ನಲ್ಲಿ ಯಾರ್ಯಾರ ಆರೋಪ ಏನೇನೆಲ್ಲ ನಿರ್ಧಾರ ಆಗತ್ತೆ ಅದನ್ನು ಕಾದು ನೋಡೋಣ. ಯಾಕಂದರೆ ಮರ್ಡರ್ ಕೇಸ್ ಅಲ್ವಾ, ಹತ್ಯೆ ಕೇಸ್ನಲ್ಲಿ ಆದಷ್ಟು ಬೇಗ ಅಂದುಕೊಂಡಂತೆ ಬೇಲ್ ಸಿಗೋದಿಲ್ಲ. ಇದೇ ಕಾರಣಕ್ಕಾಗಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಆಗತ್ತೆ, ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಒಂದು ಆರೋಪಗಳು ದಾಖಲಾಗತ್ತೆ ಅದೆಲ್ಲ ನೋಡಿಕೊಂಡು ಮುಂದಿನ ಒಂದು ನಡೆಯನ್ನು ಅನುಸರಿಸೋಣ ಅಂತ ಕಾದಿದ್ರು. ನಿನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ತಂದಿದ್ದಂತಹ ವಕಾಲತಿಗೆ ದರ್ಶನ್ ಸಹಿ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಜಾಮೀನಿನ ಮೊರೆ ಹೋಗಿದ್ದಾರೆ ದಚ್ಚು. ಇನ್ನು ಸೋಮವಾರದ ನಂತರ ಚಾರ್ಜ್ ಶೀಟ್ ಕಾಪಿ ಪಡೆದುಕೊಂಡು ಬೇಲ್ಗೆ ಅಪ್ಲಿಕೇಶನ್ ಹಾಕುವಂತಹ ಸಾಧ್ಯತೆ ಇದೆ, ಅರ್ಜಿ ಹಾಕುವಂತಹ ಸಾಧ್ಯತೆ ಇದೆ. ಇನ್ನು ದರ್ಶನ್ಗೆ ಚಾರ್ಜ್ ಶೀಟ್ ಅಂಶಗಳ ಬಗ್ಗೆ ಮಾಹಿತಿಗಳನ್ನು ಕೂಡ ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ದಾರೆ. ಏನಿದೆ ಏನಿಲ್ಲ, ಇವರ ಆರೋಪ ಏನು, ಇವರ ಮೇಲೆ ಬಂದಿರುವಂತಹ ಒಂದು ಇವರು ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಏನೆಲ್ಲ ಉಲ್ಲೇಖ ಆಗಿದೆ ಅದೆಲ್ಲವನ್ನೂ ಕೂಡ ವಿಜಯಲಕ್ಷ್ಮಿ ಅವರು ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ವಕೀಲರ ಜೊತೆಗೆ ಕುಳಿತುಕೊಂಡು ಚರ್ಚೆ ಮಾಡುವಂತೆ ವಿಜಯಲಕ್ಷ್ಮಿಗೆ ದರ್ಶನ್ ಅವರು ಹೇಳಿದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರ ಜೊತೆಯಲ್ಲಿ ಕೂತ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಚರ್ಚೆ ಮಾಡುವಂಥ ದರ್ಶನ್ ಅವರು ಲಕ್ಷ್ಮಿಗೆ ಹೇಳಿದಾರಂತೆ. ಈಗಾಗಲೇ A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ 6 ಜನ ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಎಲ್ಲರ ಜಾಮೀನು ಅರ್ಜಿ ತಿರಸ್ಕಾರ ಆಗಿದೆ. ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗತ್ತಾ ಅನ್ನುವಂತಹ ಪ್ರಶ್ನೆ ಅಥವಾ ಬೇಲ್ ರಿಜೆಕ್ಟ್ ಆಗಿ ಮತ್ತೆ ಜೈಲಿನಲ್ಲೇ ಕೊಳೆಯುವಂತಾಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಇನ್ನೆಷ್ಟು ದಿನಗಳವರೆಗೆ ಬಳ್ಳಾರಿಯ ಕಲ್ಲಿನ ಕೋಟೆಯಲ್ಲಿ ದಾಸ ನರಕಯಾತನೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಬಳ್ಳಾರಿ ಜೈಲು ಸೇರಿದ ಬಳಿಕ ದರ್ಶನ್ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಏನು ಬೇಕು ಅದನ್ನು ತರಿಸ್ಕೊಂಡು ತಿನ್ಕೊಂಡು ಆರಾಮಾಗಿದ್ದರು. ಆದರೆ ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಬಳ್ಳಾರಿ ಜೈಲು ನೋಡ್ತಾ ಇದ್ದಂತೆ ಅವ್ರಿಗೆ ಊಟ ಹೋಗಲಿಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ಸರ್ಜಿಕಲ್ ಚೇರ್ ಬೇಕು, TV ಬೇಕು, ಮತ್ತೊಂದು ಮಗದೊಂದು ಅನ್ನುವಂತಹ ಬೇಡಿಕೆಗಳನ್ನು ಕೂಡ ಅವರು ಇಡ್ತಾ ಇದ್ದಾರೆ. ಈ ನಡುವೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಬೇಲ್ಗೆ ಈಗ ಅವರ ವಕೀಲರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆ ಮನವಿ ಮಾಡ್ಕೊಳ್ಳೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಬೇಲ್ಗಾಗಿ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಜೈಲಿಗೂ ಕೂಡ ಭೇಟಿ ಕೊಟ್ಟಿದ್ದರು. ವಕಾಲತ್ತಿಗೆ ದರ್ಶನ್ ಅವರ ಒಂದು ಸಹಿ ಕೂಡ ಪಡೆದುಕೊಂಡಿದ್ದಾರೆ, ಸಿಗ್ನೇಚರ್ ಪಡೆದುಕೊಂಡಿದ್ದಾರೆ. ಇನ್ನು ಮುಂದೆ ಏನು ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಚಾರ್ಜ್ ಶೀಟ್ಗೂ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆ ಅದೆಲ್ಲವನ್ನು ಕೂಡ ದರ್ಶನ್ಗೆ ಹೇಳುವಂತಹ ಕೆಲಸವನ್ನು, ಮಾಹಿತಿ ಕೊಡುವಂತಹ ಕೆಲಸವನ್ನು ವಿಜಯಲಕ್ಷ್ಮಿ ಮಾಡಿದ್ದಾರೆ. ಇನ್ನು ದರ್ಶನ್ ಅವರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಕೀಲರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಮಾಡುವಂಥ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ವಕೀಲರ ಜೊತೆಯಲ್ಲಿ ಚರ್ಚೆ ಮಾಡಿಕೊಂಡು ಬೇಲ್ಗೆ ಅರ್ಜಿ ಗುಜರಾಯಿಸುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಬೇಲ್ ಸಿಗತ್ತಾ ಅಥವಾ ಬಳ್ಳಾರಿ ಜೈಲಿನಲ್ಲೇ ಕೊಳೆಯುವಂತಾಗತ್ತಾ ಕಾದು ನೋಡಬೇಕಾಗತ್ತೆ.